ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಗೊತ್ತಿರೋ ಅಂಥದ್ದೇ. ಸೊ ನಾನಿವತ್ತು ಏನು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ ಅಂತೇಳಿ ನೀವು ನೋಡ್ತಾ ಇರ್ಬೋದು. ನಾನಿವತ್ತು ಮನೆಯಲ್ಲೇ ಫ್ರೈಡ್ ರೈಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ಹೇಗಪ್ಪ ಮಾಡೋದು ಅನ್ನೋದು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಫ್ರೈಡ್ ರೈಸ್ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಬರೋದು ವೆಜಿಟೇಬಲ್ಸು. ಸೊ ನಾನು ನಮ್ಮ ಮನೇಲಿ ಯಾವ್ಯಾವ ಥರ ವೆಜಿಟೇಬಲ್ಸ್ ಇದೆ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಚ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ತೊಗೊಂಡಿರೋದು ಏನೇನಪ್ಪ ಅಂತಂದರೆ ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟು ಮತ್ತು ಕೋಸುಗೆಡ್ಡೆ ಮತ್ತು ಹೂಕೋಸು ಮತ್ತು ಎಲೆಕೋಸು ಎರಡನ್ನೂ ಸಹ ತೊಗೊಂಡಿದ್ದೀನಿ. ಜೊತೆಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ಮತ್ತು ಈರುಳ್ಳಿ. ಸೊ ನಿಮಗೆ ಇದರಲ್ಲಿ ಕೋಸುಗೆಡ್ಡೆ ಅಥವಾ ಟೊಮೊಟೊನ ಸ್ಕಿಪ್ ಮಾಡಬೇಕು ಅಂದರೆ ನೀವು ಮಾಡ್ಬೋದು, ಏಕೆಂದರೆ ಯೂಶ್ವಲಿ ಅದನ್ನ ಹಾಕೋಲ್ಲ ಫ್ರೈಡ್ ರೈಸಿಗೆ. ಬಟ್ ನಾನೊಂದು ಸರಿ ಹೊಸ್ದಾಗಿ ಟ್ರೈ ಮಾಡ್ತಿರೋದು ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇದನ್ನ ನಾನು ಇದಕ್ಕೆ ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ ಪೌಡರ್ನ, ಮತ್ತು ಕಿಸಾನ್ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ, ಮತ್ತು ಡಾರ್ಕ್ ಸೋಯಾ ಸಾಸ್ನ ಸಹ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಅನ್ನ. ರೈಸ್ನ ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿಗೆ ಬೇಯಿಸಿಟ್ಕೊಂಡಿರೋಂತಹ ಅನ್ನನೂ ಸಹ ತೊಗೊಂಡಿದ್ದೀನಿ. ಇಷ್ಟು ಫ್ರೈಡ್ ರೈಸಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಸೊ ನಾನು ಇಷ್ಟನ್ನು ಹೇಗೆ ಮಾಡೋದು ಅನ್ನೋದು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಬನ್ನಿ. ಸೊ ಮೊದಲಿಗೆ ಒಂದು ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಈಗ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ತರಹದ ಜೀರಿಗೆ ಸಾಸಿವೆ ಏನೂ ಹಾಕ್ತಾಯಿಲ್ಲ. ಎಣ್ಣೆ ಕಾದ ತಕ್ಷಣವೇ ನಾನಿಲ್ಲಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸೊ ಕ್ಯಾರೆಟ್ ಜೊತೆಗೆ ಬೀನ್ಸು ಮತ್ತು ಹೂಕೋಸು ಮೂರೂ ಸಹ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಏಕೆಂತಂದರೆ ಇದನ್ನ ಬೇಯಿಸ್ಕೊಳ್ತಾ ಇಲ್ಲ. ಸೊ ಕ್ಯಾರೆಟು, ಬೀನ್ಸು, ಹೂಕೋಸು ಎಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ಇಲ್ಲಿ ನೀರಿನ ಅವಶ್ಯಕತೆ ಇಲ್ಲ, ಅಂದರೆ ನಾವು ಬೇಯಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀಟಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ನೀವು ಫ್ರೈ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಬೇಯೋದಿಲ್ಲ. ಹಾಗಾಗಿ ಸೊ ನೋಡಿ, ಈ ಥರ ಬೇಯಬೇಕಾದ್ರೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿದ್ರೆ ತರಕಾರಿ ಚೆನ್ನಾಗಿ ಬೇಯುತ್ತೆ. ಸೊ ನಾವು ಈರುಳ್ಳಿನ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಲೈಟಾಗಿ ಉಪ್ಪು ಹಾಕ್ಕೊಂಡ್ರೆ ತರಕಾರಿ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಬೇಗ ಫ್ರೈ ಆಗುತ್ತೆ. ಆ ಪರ್ಪಸ್ಸಿಗೋಸ್ಕರ ನೀವು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಈಗ ಕೋಸುಗೆಡ್ಡೆನೂ ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಕೋಸುಗೆಡ್ಡೆನ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಅವಶ್ಯಕತೆ ಇಲ್ಲ. ಮೇಯ್ನ್ ಫ್ರೈಡ್ ರೈಸಿಗೆ ಬೇಕಾಗಿರೋದು ಬೀನ್ಸು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಇದ್ದರೆ ಬಟಾಣಿ ಇರಲಿ, ಇಷ್ಟಿದ್ರೆ ಸಾಕು. ಬಟಾಣಿ ಇರಲಿಲ್ಲ. ಸೊ ಹಾಗಾಗಿ ಇಷ್ಟನ್ನು ನಾನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇಷ್ಟು ಫ್ರೈ ಆಗಿದೆ, ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ನೀವು ಅವಾಗವಾಗ ನೋಡ್ತಾ ಇರಿ. ಸೊ ನಾನು ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೆ. ಸೊ ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆಯಿತು ಅಂತಂದರೂ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಈಗ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ನಾನೀಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಹೂಕೋಸು. ನನಗೆ ಆ್ಯಕ್ಚುಲಿ ಹೂಕೋಸು ಅಂತಂದರೆ ತುಂಬಾ ಇಷ್ಟ. ಆದರೆ ನಮ್ಮನೆಯವರು ನನಗೆ ಜಾಸ್ತಿ ಹೂಕೋಸು, ಎಲೆಕೋಸು ತಿನ್ನೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಸ್ವಲ್ಪ ನಾನು ಕಮ್ಮಿ ಮಾಡೋದು. ಸೊ ಈಗ ಫ್ರೈ ಆಗಿದೆ. ಈಗ ನಾನು ಲಾಸ್ಟಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈರುಳ್ಳಿನ ಸಹ ಈಗ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಫ್ರೈ ಆಗೋ ತನಕ ಸ್ನೇಹಿತರೆ ನೀಟಾಗಿ ಫ್ರೈ ಮಾಡ್ತಾಯಿರಿ. ಸೊ ಮೀಡಿಯಮ್ ಉರಿಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಿ, ಇಲ್ಲಾಂದರೆ ತಳಕ್ಕೆ ಒತ್ತಿಬಿಡುತ್ತೆ. ಸೊ ಈಗ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನೂ ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದೆ, ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡಿ. ಸೊ ನನಗಿಷ್ಟ ಅಂಥೇಳಿ ನಾನು ಇದನ್ನು ಹೊಸದಾಗಿ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತೇಳಿ ನಾನು ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ಸಮ್ಟೈಮ್ಸ್ ನಮಗೆ ನೈಟು ರೈಸ್ ಉಳಿಯುತ್ತೆ. ಆ ಟೈಮಲ್ಲಿ ಏನಪ್ಪ ಮಾಡೋದು, ನೈಟ್ ರೈಸ್ ತಿನ್ನೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ನೀವು ಈ ಥರ ಹೊಸದಾಗಿ ಟ್ರೈ ಮಾಡಿಕೊಟ್ರು ಸಹ ಮನೇಲಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಹಾಗಾಗಿ ಸೊ ನಾನೀಗ ಫ್ರೈ ಆಗಿದೆ. ಅದಕ್ಕೆ ನಾನೀಗ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ ಎರಡನ್ನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನ್ ಫ್ರೈಡ್ ರೈಸ್ ಅಂತಂದ್ರೆ ಈ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಮ್ಯಾಜಿಕ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೊ ನಾವೀಗ ಏನೇ ಹೊಸ್ದಾಗಿ ಟ್ರೈ ಮಾಡಿದ್ರು ಸಹ ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರ ಅದು ತಿನ್ನೋದಕ್ಕಾಗೋದು. ಇಲ್ಲ ಅಂತಂದರೆ ಅದು ನೆಕ್ಸ್ಟ್ ನಾವು ಮಾಡಬೇಕು ಅಂದರೆ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಸೊ ನನಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಮನೆಯವರು ತುಂಬಾ ತಂದುಕೊಡ್ತಾಯಿದ್ರು ಫ್ರೈಡ್ ರೈಸ್ನ. ಔಟ್ಸೈಡ್ ಏನಾದ್ರು ತರಬೇಕು ಅಂದರೆ ಫ್ರೈಡ್ ರೈಸ್ನೇ ತೊಗೊಂಬರ್ತಾಯಿದ್ದು. ಸೊ ಹಾಗಾಗಿ ನಾನು ಇದನ್ನು ಯಾಕೆ ಮನೆಯಲ್ಲೇ ಟ್ರೈ ಮಾಡ್ಕೋಬಾರ್ದು ಅಂತೇಳಿ ನಾನು ಇವತ್ತು ಟ್ರೈ ಮಾಡ್ತಾ ಇರೋದು ಸ್ನೇಹಿತರೆ.
ಈಗ ನಾನು ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಬೆಂದಿರುವಂತಹ ರೈಸು ಮುದ್ದೆ ಥರ ಇರಬಾರ್ದು. ಮುದ್ದೆ ಥರ ಇದ್ದರೆ ಅದು ಫ್ರೈಡ್ ರೈಸ್ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ, ಈ ಥರ ಬಂದಿದೆ. ರೈಸ್ಗೆ ಇನ್ನೂ ಒಂಥರ ಸ್ಪೆಷಲ್ ಅಕ್ಕಿ ಬರುತ್ತೆ, ಬಟ್ ನಮ್ಮ ಮನೇಲಿ ಇದೇ ಅಕ್ಕಿ ಇದ್ದಿದ್ದು, ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕಲ್ವ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೆಕ್ಸ್ಟ್ ನೋಡೋಣ, ಇದು ಎಲ್ಲರೂ ಚೆನ್ನಾಗಿ ಬಂತಂದ್ರೆ ನೆಕ್ಸ್ಟ್ ನೋಡೋಣ ಅಂಥೇಳಿ ನಾನು ಈ ಥರ ಟ್ರೈ ಮಾಡಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಸೊ ನನಗೆ ಇದನ್ನು ಅಂದರೆ ಈ ಥರ ಸ್ಪೆಷಲ್ ರೆಸಿಪಿ ಏನಾದರೂ ಮಾಡಬೇಕು ಅಂತಂತಂದರೆ ಮೇಯ್ನ್ ಬೇಕಾಗಿರೋದು ಇಂಟ್ರೆಸ್ಟು. ಸೊ ನನಗೆ ಡೈಲಿ ಅನ್ನಿಸ್ತಾ ಇರುತ್ತೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತಂತೇಳಿ. ಹಾಗಾಗಿ ಸೊ ನಾವೀಗ ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ನಾವೇ ಮನೆಯಲ್ಲೇ ಇದನ್ನೆಲ್ಲ ಟ್ರೈ ಮಾಡಿದರೆ ಸೊ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗುತ್ತೆ. ಸೊ ಮಕ್ಕಳು ನೆಕ್ಸ್ಟು ಮುಂದೆ ಕೇಳಿದಾಗಲೂ ಸಹ ನಮಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಔಟ್ಸೈಡ್ ಫುಡ್ಡಿಗೆ ಜಾಸ್ತಿ ಅಡಿಕ್ಟ್ ಆಗೋಲ್ಲ. ಸೊ ನಾವು ಮನೇಲಿ ಆದಷ್ಟು ತಾಯಂದರು ಈ ಥರ ಸ್ಪೆಷಲ್ಲಾಗಿ, ಏಕೆಂದರೆ ಈಗಿನ ಮಕ್ಕಳು ತುಂಬಾ ಔಟ್ಸೈಡ್ ಫುಡ್ಗೆ ಅಡಿಕ್ಟ್ ಆಗ್ತವೆ. ನೋಡಿದ್ದೆಲ್ಲ ತಿನ್ನಬೇಕು ಅನಿಸುತ್ತೆ ಅವರಿಗೆ. ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಆದಷ್ಟು ನಾವು ಮನೆಯಲ್ಲಿ ಈ ಥರ ಏನಾದರೂ ಸ್ಪೆಷಲ್ ರೆಸಿಪಿನ ಟ್ರೈ ಮಾಡ್ತಾ ಇರಬೇಕು. ಸೊ ಹಾಗಾಗಿ ನಾನು ಸಹ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ಈಗ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನಲ್ಲ. ಸೊ ಆ ಟೈಮಲ್ಲಿ ನೀವು ಈ ಥರ ಮಾಡಿಕೊಟ್ರು ಸಹ ಮಕ್ಕಳು ಇದರಲ್ಲಿ ವೆಜಿಟೇಬಲ್ಸ್ನ ತಿಂತಾಳೆ. ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದಳು. ಹೌದು, ಏನಪ್ಪ ಇನ್ನು ಚಿಕ್ಕ ಪಾಪು ಎಲ್ಲ ತಿನ್ನಿಸ್ತೀರಾ ಅಂತೇಳಿ. ಸೊ ನಾನು ಮನೇಲಿ ಏನೇ ಟ್ರೈ ಮಾಡಿದರೂ ಸಹ ಸಾಲಿಡ್ ಫುಡ್ನ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಸೊ ಜಾಸ್ತಿ ತಿನ್ನಿಸಲ್ಲ, ಆದಷ್ಟು ಲಿಮಿಟಾಗೆ ತಿನ್ನಿಸೋದು. ಆದಷ್ಟು ನಾನು ತರಕಾರಿ ಏನಾದರೂ ಆ್ಯಡ್ ಮಾಡಿದರೆ ಮಾತ್ರ ಅವಳಿಗೆ ಜಾಸ್ತಿ ಕೊಡುವಂಥದ್ದು. ನೋಡಿ, ಈ ಥರ ಬಂದಿದೆ. ಸೊ ನಾನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ, ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ಸೊ ಇದನ್ನು ಬನ್ನಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ತಿಂದು ಹೇಗಿದೆ ಅಂತೇಳಿ ಟೇಸ್ಟ್ ಹೇಳ್ತಾರೆ. ಸೊ ಏಕೆಂದರೆ ನನಗೆ ಮೇಯ್ನ್ ಇಂಟೆನ್ಷನ್ ನಮ್ಮ ಮನೆಯವರು ಇಷ್ಟಪಡಬೇಕು. ಏಕೆಂದರೆ ಅವರು ಟೇಸ್ಟ್ ಚೆನ್ನಾಗಿದೆ ಅಂದರೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಸೊ ಅವರು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಏನಾದರೂ ಸ್ಪೆಷಲಾಗಿ ಮಾಡಿರಬೇಕು ಅಂತ ತುಂಬ ಆಸೆ ಪಡ್ತೀನಿ. ಸೊ ನಮ್ಮ ಮನೆಯವರು ತಿಂತಾ ಇದ್ದಾರೆ. ಸೊ ತಿಂದು ಹೇಗಿದೆ ಅಂತೇಳಿ ಟೇಸ್ಟ್ ಹೇಳ್ತಾರೆ. ನೋಡಿ, ನಾನು ಅಂದ್ಕೊಂಡಂಗೆ ಸೂಪರಾಗಿದೆ. ನನಗಂತೂ ತುಂಬ ಟೇಸ್ಟ್ ಇಷ್ಟ ಆಯಿತು. ಸೊ ಯೂಶ್ವಲಿ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡಿ, ಅವರು ತುಂಬಾ ಇಷ್ಟಪಟ್ಟರು ಸ್ನೇಹಿತರೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.